ನಿಮ್ಮ ಯಾವುದು ಕಾರಿಂದ ಒಂದು ಗಂಟೆ ಆಗ್ತದೆ ಏನು ಮೇಡಮ್ ಅದು ಆ್ಯಕ್ಚುಲಿ? ಫಸ್ಟ್ ಆಫ್ ಆಲ್ ಅದು ಗಂಟು ಸೀರೆ ಅಲ್ಲ, ಅದನ್ನು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವಸ್ಥಾನದಲ್ಲಿ ಪ್ರಾಧಿಕಾರ ಪ್ರಾರಂಭವಾದಾಗಿಂದಲೂ ಪ್ರಾಧಿಕಾರಕ್ಕೆ ಕಾರ್ಯದರ್ಶಿಯಾಗಿ ನಾನು ಕಾರ್ಯವರದಿ ಮಾಡಿಕೊಂಡಾಗಿಂದಲೂ ಕೂಡ ಪ್ರತಿಯೊಂದು ಹಂತದಲ್ಲಿಯೂ ನಾವು ಕೆಲವೊಂದು ರಿಫಾರ್ಮ್ಸನ್ನು ಅಥವಾ ಏನೇನು ಸ್ಟ್ರೀಮ್ಲೈನ್ ಮಾಡಬೇಕಾಗಿರುವಂಥ ಎಲ್ಲ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ. ಪ್ರಮುಖವಾಗಿ ಸೀರೆಗೆ ಸಂಬಂಧಿಸಿದ ಹಾಗೆ ಸೀರೆ ಅನ್ನುವಂಥದ್ದು ಹರಕೆ ರೂಪದಲ್ಲಿ ಬರುವಂಥದ್ದು, ಕಾಣಿಕೆ ರೂಪದಲ್ಲಿ ಅಮ್ಮನವರಿಗೆ ಕೊಡುವಂಥದ್ದು. ಸೊ ಅದಕ್ಕೆ ಬಹಳ ಮಹತ್ವ ಇದೆ. ನಮ್ಮ ಈ ಪರ್ಟಿಕ್ಯುಲರ್ಲಿ ಚಾಮುಂಡಿ ಟೆಂಪಲಲ್ಲಿ ಅದಕ್ಕೆ ತುಂಬ ಮಹತ್ವ ಇದೆ. ಇದು ನನ್ನ ಮೇಲೆ ನನ್ನ ಕಾರಿಗೆ ಇಟ್ಟಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು ಗಂಟು. ಸಾಮಾನ್ಯವಾಗಿ ಎಲ್ಲ ಅಧಿಕಾರಿಗಳು ಅಷ್ಟೇ ಕಾರ್ಯದ ಒತ್ತಡ ಇದ್ದಂಥ ಸಮಯದಲ್ಲಿ ಫೈಲ್ಗಳನ್ನು ಮನೆಗೆ ತೊಗೊಂಡು ಹೋಗುವಂಥದ್ದು ಎಲ್ಲ ಕಡೆನೂ ರೂಢಿ. ಇಲ್ಲಿ ಕೂಡ ಅದೇ ರೀತಿ ಫೈಲ್ಸನ್ನು ನನ್ನ ಒಂದು ವೆಹಿಕಲ್ಗೆ ಹಾಕಿರುವಂಥದ್ದು ವಿಡಿಯೋನ ಸೀರೆ ಅನ್ನುವಂಥ ಪ್ರತಿಬಿಂಬಿಸಿ ನನ್ನ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ. ಅದು ಸತ್ಯಕ್ಕೆ ಸಂಪೂರ್ಣವಾಗಿ ದೂರವಾಗಿರುವಂಥದ್ದು, ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ನನಗೆ ಅನಿಸುವಂಥದ್ದು, ನಾನು ಈಗ ಇಲ್ಲಿ ಬಂದಾಗಿಂದಲೂ ಕೂಡ ಅನೇಕ ಕ್ರಮಗಳನ್ನು ನಾವು ತಗೊಳ್ತಿದ್ದೀವಿ. ಇದು ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಆದರೂ ಕೂಡ ತುಂಬ ಹಣಕಾಸು ವ್ಯವಹಾರ ನಡೆಯುವಂತಹ ಒಂದು ಸಂಸ್ಥೆ. ಇಲ್ಲಿ ಎಲ್ಲೆಲ್ಲಿ ಹಣಕಾಸು ವ್ಯವಹಾರಗಳು ನಡೀತವೆ ಅಂದರೆ ಪ್ರಮುಖವಾಗಿ ಲಡ್ಡು ಕೌಂಟ್ರಲ್ಲಿ, ಸೀರೆ ಕೌಂಟ್ರಲ್ಲಿ, ಪಾರ್ಕಿಂಗಲ್ಲಿ, ಸೇವಾ ಕೌಂಟ್ರಲ್ಲಿ, ಟಿಕೆಟ್ ಕೌಂಟ್ರಲ್ಲಿ, ಈ ಇಷ್ಟೂ ಏರಿಯಾದಲ್ಲಿ ನಾವು ಏನೇನು ಅಗತ್ಯ ಕ್ರಮಗಳನ್ನು ತಗೊಳ್ಬೇಕು. ಪ್ರಮುಖವಾಗಿ ನಾವು ಸಾಫ್ಟ್ವೇರನ್ನು ಮಾಡಿಸಿದ್ದೇವೆ. ಕಂಪ್ಲೀಟ್ ಡೇ ಟು ಡೇ ಫಿನಾನ್ಷಿಯಲ್ ರಿಪೋರ್ಟ್ಸು ಮತ್ತು ಇಲ್ಲಿ ಉತ್ಪತ್ತಿಯಾಗುವಂತಹ ರೆವೆನ್ಯೂ ಮತ್ತು ನಮ್ಮ ರಿಪೋರ್ಟು ಎರಡು ಟ್ಯಾಲಿ ಮಾಡ್ತಾ ಇದ್ದೇವೆ. ಒಂದು. ಎರಡನೇದು CC ಕ್ಯಾಮ್ರಾಗಳನ್ನು ಹಾಕಿದ್ದೇವೆ. ಎಲ್ಲ ಕೌಂಟ್ರಲ್ಲೂ ತಾವು ನೋಡಬಹುದು CC ಕ್ಯಾಮ್ರಾ ಮಾನಿಟ್ರಿಂಗ್ ಇದೆ. ಇಲ್ಲಿ ಎಂಟೈರ್ ಸಿಸ್ಟಮನ್ನೇ ನಾವು ಈಗ CC ಕ್ಯಾಮ್ರಾ ಮಾನಿಟ್ರಿಂಗ್ ಒಳಗಡೆ ತಂದಿದ್ದೇವೆ. ಸೊ ಅದ್ರ ಮೂಲಕ ಏನಾದರೂ ಸೋರಿಕೆ ಆಗ್ತಾ ಇದ್ರೂ ಕೂಡ ಅದನ್ನು ಕೂಡ ನಾವು ತಪ್ಪಿಸಿದ್ದೇವೆ. ಹಾಗೆ ಏನು ಕರ್ತವ್ಯ ಲೋಪ ಕಂಡು ಬಂದಂತಹ ಸ್ಟಾಫನ್ನು ಕೂಡ ಸಸ್ಪೆಂಡ್ ಕೂಡ ಮಾಡಿದ್ದೇನೆ ಈ ನಿಟ್ಟಿನಲ್ಲಿ. ಪ್ರಮುಖವಾಗಿ ಸೀರೆ ಕೌಂಟ್ರಿಗೆ ಸಂಬಂಧಿಸಿದಾಗೆ ಸೀರೆ ಕೌಂಟ್ರಲ್ಲಿ ಈಗಾಗಲೇ ನಾವು CC ಕ್ಯಾಮ್ರಾ ಮಾನಿಟರಿಂಗ್ ಜೊತೆಗೆ ಸಾಫ್ಟ್ವೇರ್ನಲ್ಲಿ ಫೋಟೋವನ್ನು ಕೂಡ ಸ್ಕ್ಯಾನ್ ಮಾಡುವಂತಹ ಪದ್ಧತಿಯನ್ನು ಕೂಡ ತಂದಿದ್ದೇವೆ. ಹಾಗೆ ಗೆಸ್ಟ್ ಹೌಸ್ನಲ್ಲಿ ಅದಕ್ಕೆ ಗೌಡೌನನ್ನು ಮಾಡಿ CC ಕ್ಯಾಮ್ರಾ ಕಣ್ಗಾವಲಿನಲ್ಲಿ ಪ್ರತಿಯೊಂದು ಸೀರೆಯನ್ನು ಲೆಕ್ಕವನ್ನು ಪಡ್ಕೊಳ್ಳುವಂತಹ ಒಂದು ಕ್ರಮವನ್ನು ಈಗ ನಾವು ಮಾಡಿದ್ದೇವೆ. ಇಲ್ಲಿ ಅನೇಕ ಒಂದು ನಾನು ಬಂದಾಗಿಂದಲೂ ನಾವು ನೋಡ್ತಾ ಇದ್ದೀವಿ. ನಾವು ಮಾಡ್ತಾ ಇರೋಂಥ ಇದೊಂದೇ ಅಲ್ಲ, ಪಾರ್ಕಿಂಗಿಂದ ಹಿಡಿದು ಒಳಗಡೆ ಎಲ್ಲಿ ಯಾವ ಏರಿಯಾದಲ್ಲಿ ಸ್ಟ್ರೀಮ್ಲೈನ್ ಮಾಡಬೇಕಿತ್ತು ಅದೆಲ್ಲವನ್ನು ಮಾಡುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಈಗಲೂ ಕೂಡ. ಸೊ ಈ ಒಂದು ನಿಟ್ಟಿನಲ್ಲಿ ಅನೇಕ ಪಟ್ಟಬದ್ಧ ಹಿತಾಸಕ್ತಿಗಳು ನನ್ನ ವಿರುದ್ಧ ಕೆಲಸ ಮಾಡಿರುವಂಥದ್ದಿದೆ. ನನ್ನನ್ನು ಡಿಸ್ಟರ್ಬ್ ಮಾಡಬೇಕು, ಡಿಮಾರಲೈಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕೆಲಸಗಳು ನಡೀತಾ ಇದೆ. ಇದು ಅದರಲ್ಲಿ ಒಂದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೌದು, ಖಂಡಿತವಾಗ್ಲೂ ಹೌದು. ನಾನು ಈಗಾಗಲೇ ಅದೇ ಜಿಲ್ಲಾಧಿಕಾರಿ ಅವರಿಗೆ ನಾನು ಇವತ್ತು ರಿಪೋರ್ಟ್ ಮಾಡ್ತಾ ಇದ್ದೇನೆ. ಸಾಹೇಬರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ನಾನು ಆ ರೀತಿ ಕ್ರಮವನ್ನು ತಗೊಳ್ತೇನೆ. ನಾನು ಅದನ್ನೇ ಹೇಳ್ತಾ ಇರೋದು. ನಾವೀಗ 4-5 ಯೂನಿಟ್ಸ್ ಇರುತ್ತೆ. ಫಸ್ಟು ಇನ್ಕಮಿಂಗ್ ಸಾರೀಸ್ ಇಲ್ಲಿಗೆ ಬರುತ್ತೆ, ತಾವು ನೋಡ್ಬೋದು CC ಕ್ಯಾಮ್ರಾದಲ್ಲಿ. ಇನ್ವರ್ಡ್ ಮಾಡುವಂತಹದ್ದು ನಾವು ಸೇವಾ ಕೌಂಟ್ರಲ್ಲಿ. ಅಲ್ಲಿ ಪ್ರಮುಖವಾಗಿ ನಾವು ಸೀರೆಯನ್ನು ಬೆಲೆ ಬಾಳುವಂಥ ಎಲ್ಲ ಸೀರೆಗಳನ್ನು ಕೂಡ ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಅದರ ಸ್ಕ್ಯಾನ್ ಮಾಡಿರೋ ಫೋಟೋ ಕೂಡ ರೆಸಿಪ್ಟಲ್ಲಿ ಕೊಡೋ ಭಕ್ತಾದಿಗೆ ಕೊಡಬೇಕು ಮತ್ತು ಆ ರೆಸಿಪ್ಟ್ ಅಮೌಂಟ್ ಕೂಡ ಎಷ್ಟು ಡಿಡಕ್ಟ್ ಆಗಿ ಸೇಲ್ ಆಗುತ್ತೆ ಅನ್ನೋದು ಕೂಡ ಅದರಲ್ಲಿ ಬರ್ತಾ ಇದೆ. ಸೊ ಇವಾಗ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಾವು ನಿಮ್ಗೆ ತೋರ್ಸೋಕ್ಕಾಗ್ತಿಲ್ಲ. ಅದಾದ ನಂತರ ನಾವು ಅದನ್ನು ಗೋಡೌನ್ಗೆ ನಾವು ಇದನ್ನು ಇನ್ವರ್ಡ್ ಮಾಡ್ಕೋತಾರೆ, ಆಫೀಸಿಗೆ ಇನ್ವರ್ಡ್ ಮಾಡಿಕೊಂಡು ಅದನ್ನು ನಾವು ಗೋಡೌನಲ್ಲಿ ಇಡ್ತಾ ಇದ್ದೇವೆ. ಈಗಾಗಲೇ ಸುಮಾರು ಒಂದು 15-20 ದಿನದಿಂದ ಸತತವಾಗಿ 4 ದಿನಗಳು 150 ಜನನ ಹಾಕ್ಕೊಂಡು ನಾವು ಅದನ್ನು ಎಣಿಕೆ ಕಾರ್ಯವನ್ನು ಮಾಡಿ ಸಂಪೂರ್ಣವಾಗಿ ದೇವಸ್ಥಾನದಲ್ಲಿ ಅವೈಲೇಬಲ್ ಇರುವಂತಹ, ಮಾರಾಟಕ್ಕೆ ಯೋಗ್ಯವಾಗಿರುವಂತಹ ಎಷ್ಟು ಸಾರೀಸ್ ಇದೆ ಫಿಸಿಕಲಿ ಅನ್ನೋದನ್ನು ಲೆಕ್ಕ ಹಾಕಿ ಅದನ್ನು ಕೂಡ ವಿಡಿಯೋಗ್ರಾಫ್ ಮಾಡಿಸಿದ್ದೀನಿ. ನಾನು ಎಣಿಸಿರುವಂಥ ಪ್ರತಿಯೊಂದು ಸೀರೆಯನ್ನು ಕೂಡ ನಾನು ವಿಡಿಯೋಗ್ರಾಫ್ ಮಾಡಿಸಿ ಎತ್ತಿಟ್ಟಿದ್ದೇನೆ. ಸೊ ಈಗ ಅದನ್ನು ನಾವು ಸ್ಟ್ರೀಮ್ಲೈನ್ ಮಾಡ್ಕೊಂಡಿದ್ದೇವೆ. ಸೊ ಎಷ್ಟು ಸೀರೆ ಹೋಗುತ್ತೆ ಒಳಗಡೆ, ಎಷ್ಟು ಸೀರೆ ಆಚೆ ಬರುತ್ತೆ, ಎಷ್ಟು ಮಾರಾಟ ಆಗಿದೆ ಅಂದರೆ ಸಂಪೂರ್ಣ ರಿಪೋರ್ಟು ಪ್ರತಿದಿನ ಸೀರೆ ಬರ್ತಾ ಇರೋದು ಹೋಗ್ತಾ ಇರೋದು ಕಂಪ್ಲೀಟ್ ರೆಸಿಪ್ಟ್ ಆಗ್ತಾ ಇದೆ. ಪಾರದರ್ಶಕವಾಗಿ ಮಾನಿಟ್ರಿಂಗು ಕೂಡ ಮಾಡ್ತಾ ಇದ್ದೇವೆ. ಭಕ್ತಾದಿಗಳಿಗೆ ನಾನು ಇಷ್ಟೇ ಕೋರಿಕೆ ಮಾಡುವಂಥದ್ದು, ಈ ದೇವಾಲಯ ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂತಹ ದೇವಸ್ಥಾನ. ಇಲ್ಲಿಗೆ ಸೇವಾ ರೂಪದಲ್ಲಿ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳ ಒಂದು ಏನು ಹಿತದೃಷ್ಟಿಯನ್ನು ಕಾಪಾಡುವಂಥದ್ದು, ಅವ್ರು ಕೊಡುವಂತಹ ಪ್ರತಿಯೊಂದು ₹1 ಅವರ ಕಾಣಿಕೆ ಹಾಕುವಂತಹ ಪ್ರತಿಯೊಂದು ರೂಪಾಯಿಗೂ ಕೂಡ ಇಲ್ಲಿ ಪಾರದರ್ಶಕವಾಗಿ ಮಾನಿಟ್ರಿಂಗ್ ನಡೀತಾ ಇದೆ. ಅದನ್ನು ಕಾಪಾಡುವಂತಹ ಕೆಲಸ ಪ್ರಾಧಿಕಾರ ಬಹಳ ನಿಷ್ಠೆಯಿಂದ ಮಾಡ್ತಾ ಇದೆ ಅಂತಷ್ಟೇ ಹೇಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.